ಸೊ ಇಷ್ಟು ತನಕ ನಾವೆಲ್ಲ ಎವಲ್ಯೂಷನ್ನು ಎಲ್ಲ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ಇಂಥ ಎವಲ್ಯೂಷನ್ ಟ್ರೇಸಿಂಗ್ ಅಂದರೆ ಏನು ರಿಲೇಷನ್ಶಿಪ್ ಹುಡ್ಕೋದೆಲ್ಲ ಇದೆಲ್ಲ ಕರೆಂಟ್ ಆರ್ಗ್ಯಾನಿಸಮ್ ಅಂದರೆ ಇರೋ ಆರ್ಗ್ಯಾನಿಸಮ್ಸಲ್ಲಿ ಮಾತ್ರ ಅಲ್ಲ, ನಾನ್ ಎಕ್ಸಿಸ್ಟೆಂಟ್ ಅಥವಾ ಎಕ್ಸ್ಟಿಂಟ್ ಆರ್ಗ್ಯಾನಿಸಮ್ಸಲ್ಲಿ ಕೂಡ ನಾವು ಮಾಡ್ಬೋದು. ಹೇಗೆ? ಥ್ರೂ ಫಾಸಿಲ್ಸ್ ಅಂತ ಹೇಳ್ತೀವಿ. ಫಾಸಿಲ್ಸ್ ಅಂದರೆ ಏನು? ಬೇಸಿಕಲಿ ನಾವು ಒಂದು ಸತಿ ಆರ್ಗ್ಯಾನಿಸಮ್ ಡೆಡ್ ಆದಮೇಲೆ ಏನು ನಮ್ಗೆ ಗೊತ್ತು, ಡಿಕಂಪೋಸ್ ಆಗುತ್ತೆ ಅಂತ. ಬಟ್ ಎಲ್ಲ ಸತಿ ಈ ಥರ ಆಗೋದಿಲ್ಲ. ಡಿಕಂಪೋಸ್ ಸ್ವಲ್ಪ ಬಾಡಿ ಪಾರ್ಟ್ಸು ಡಿಕಂಪೋಸ್ ಆಗೋದಿಲ್ಲ ಆ್ಯಂಡ್ ನೇಚರ್ ಪ್ರಿಸರ್ವ್ಸ್ ಇಟ್. ಫಾರ್ ಎಕ್ಸಾಂಪಲು ಯಾವುದಾದ್ರೂ ಒಂದು ವರ್ಮು ಹಾಟ್ ಸ್ಯಾಂಡಲ್ಲಿ ಅಂದರೆ ಬರಿ ಆದರೆ ಸೊ ಅದೇನಾಗುತ್ತೆ ಅಂದರೆ ಅದನ್ನು ಪ್ರಿಸರ್ವ್ ಮಾಡುತ್ತೆ ಮತ್ತು ಆ ಸ್ಯಾಂಡ್ ಬೇಸಿಕಲಿ ಹಾರ್ಡ್ ಆಗುತ್ತೆ ಮತ್ತು ಅದರದ್ದು ಬಾಡಿ ಪ್ರಿಂಟ್ ಎಲ್ಲ ಅದು ಪ್ರಿಸರ್ವ್ ಮಾಡಿ ಇರುತ್ತೆ. ಸೊ ಇಂಥ ಫಾಸಿಲ್ಸ್ ಹಿಡ್ಕೊಂಡು ಕೂಡ ನಾವು ಅದ್ರ ಬಗ್ಗೆ ನಾವು ಕಲಿಬೋದು, ತುಂಬ ಇನ್ಫಾರ್ಮೇಷನ್ ಕಲಿಬೋದು. ಬೇಸಿಕಲಿ ನಾವು ಡೈನೋಸಾರ್ ಎಲ್ಲ ಹೇಳ್ತೀವಲ್ಲ, ಅದ್ರ ನಮಗೆ ಹೇಗೆ ಗೊತ್ತು ಡೈನೋಸಾರ್ ಇದೆ ಅಂತ ಇತ್ತಂತ? ಸೊ ಆ ಡೈನೋಸಾರಿದ್ದು ಫಾಸಿಲ್ ಸಿಕ್ಕಿದೆ. ನೀವು ಫಿಲ್ಮ್ಸಲ್ಲೆಲ್ಲೂ ಕೂಡ ನೋಡ್ಬೋದು ಡೈನೋಸಾರ್ದು ಫಾಸಿಲ್ಸ್ ಎಲ್ಲ ಬೋನ್ಸ್ ಎಲ್ಲ ನೋಡ್ತೀವಲ್ಲ, ಸೊ ಅದನ್ನು ನಾವು ಫಾಸಿಲ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಹೇಳ್ತೀವಲ್ಲ ಫಾಸಿಲ್ಸ್ ತುಂಬ, ಫಾರ್ ಎಕ್ಸಾಂಪಲ್ ಇವಾಗ ಡೈನೋಸಾರ್ಸ್ದು ಏನೆಲ್ಲ ರಿಮೈನಿಂಗ್ಸ್ ಇದೆ ಅಲ್ವಾ, ಸೊ ನಾವು ಹೇಳ್ತೀವಿ ದೋಸ್ ಆರ್ ಮಿಲಿಯನ್ಸ್ ಆಫ್ ಇಯರ್ಸ್ ಓಲ್ಡು ಅಂತಾರೆಲ್ಲ. ಸೊ ಡೈನೋಸಾರ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಹೇಗೋ ಎಕ್ಸಿಸ್ಟ್ ಇದ್ರು. ಸೊ ನಮಗೆ ಟೈಮ್ ಹೇಗೆ ಗೊತ್ತಾಯಿತು ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಇದಕ್ಕೆ 2 ಎಸ್ಟಿಮೇಷನ್ ಇದೆ, ಒಂದು ರಿಲೇಟಿವ್, ಇನ್ನೊಂದು ಕಾರ್ಬನ್ ಐಸೋಟೋಪಿಂಗ್ ಅಂತ. ರಿಲೇಟಿವ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ನಾನು ಫಾಸಿಲ್ ಹುಡ್ಕೋಕ್ಕಂತ ನಾನು ಡಿಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಂಗೆ ಒಂದು ಡೆಪ್ತಲ್ಲಿ ಒಂದು ಫಾಸಿಲ್ ಸಿಕ್ತು, ಆಮೇಲೆ ಪುನಃ ಡಿಗ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಡೆಪ್ತ್ ಆದಮೇಲೆ ಇನ್ನೊಂದು ಫಾಸಿಲ್ ಸಿಕ್ತು. ಸೊ ಇದರ ಅರ್ಥ ಏನು? ಜಾಸ್ತಿ ಡೀಪ್ ಇರೋದು ತುಂಬ ಓಲ್ಡು, ನಿಯರರ್ ಇರೋದು ಮೋಸ್ಟ್ ರೀಸೆಂಟ್ ಅಂತ ಹೇಳ್ಬೋದು. ಇದು ರಿಲೇಟಿವ್ ಅಂದರೆ ಇದಕ್ಕೆ ನಾವು ಫಿಕ್ಸ್ ಟೈಮ್ ಹೇಳೋಕ್ಕಾಗೋದಿಲ್ಲ. ಇನ್ನೊಂದು ವೇ ಅಂದರೆ ಇಟ್ ಈಸ್ ಕಾಲ್ಡ್ ರೇಷಿಯೋ ಆಫ್ ಡಿಫ್ರೆಂಟ್ ಐಸೋಟೋಪ್ಸ್ ಅಂತ. ಸೊ ಕಾರ್ಬನ್ ಐಸೋಟೋಪ್ಸ್ ಅಂತ ನೀವು ಕಲ್ತಿದ್ದೀರಲ್ಲ ಕೆಮಿಸ್ಟ್ರಿಯಲ್ಲಿ, ಕಲ್ದಿಲ್ಲ ಅಂದರೆ ಪುನಃ ಕೆಮಿಸ್ಟ್ರಿ ವೀಡಿಯೋಸ್ಗೆ ಹೋಗಿ ಪುನಃ ಒಂದು ಸತಿ ನೋಡಿ. ಮತ್ತು ಇದ್ರ ಬಗ್ಗೆ ಬೇಕಾದರೂ ನೀವು ಟೈಮ್ ಸಿಕ್ಕಿದಾಗ ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಸೊ ಇದನ್ನು ನಾವು ಕಾರ್ಬನ್ ಐಸೋಟೋಪ್ಸನ್ನು ನಾವು ಮೆಷರ್ ಮಾಡಿಕೊಂಡು ಅದರದ್ದು ಎಷ್ಟು ಓಲ್ಡ್ ಅಂತ ಎಕ್ಸಾಕ್ಟ್ಲಿ ಹೇಳ್ಬೋದು ನಾವು ಫಾಸಿಲ್ಸ್. ಸೊ ಇವಾಗ ಒಂದು ಕ್ವಶನ್ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲು ಕಣ್ಣು ಅಂತ ತಿಳ್ಕೊಳ್ಳಿ. ಇಟ್ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಆರ್ಗನ್. ಸೊ ಇದು ಇವಾಲ್ವ್ ಆಗಬೇಕಂದ್ರೆ ಯಾವುದೊಂದು ಆರ್ಗ್ಯಾನಿಸಮಲ್ಲಿ ಕಣ್ಣೇ ಇಲ್ಲ ಮತ್ತು ಅದರಲ್ಲಿ ಕಣ್ಣು ಇವಾಲ್ವ್ ಆಗಬೇಕಂದ್ರೆ ಇದು ಒಂದು ಸಣ್ಣ DNA ಚೇಂಜ್ ಇದೆ ಒಂದು ಕಣ್ಣು ಬರುತ್ತಾ ಅಂತ? ಸೊ ಇಲ್ಲ, ಬೇಸಿಕಲಿ ಇಟ್ ಈಸ್ ಕ್ರಿಯೇಟೆಡ್ ಬೈ ಬಿಟ್ ಅಂದರೆ ಹೋಗುರ ಇವಾಲ್ವ್ ಆಗ್ತಾ ಇರುತ್ತೆ. ಇವಾಗ ಕ್ವಶನ್ ಏನಂದರೆ ಈ ಇಂಟರ್ಮೀಡಿಯೇಟ್ ಚೇಂಜ್ ಹೇಗೆ ಸಿಲೆಕ್ಟ್ ಆಗುತ್ತೆ ಅಂದರೆ ಹೇಗೆ ಯೂಸ್ ಅಂತ. ಸೊ ಈ ಪ್ಲೆನೇರಿಯಾ ಎಕ್ಸಾಂಪಲ್ ನೋಡಿದ್ದೀರಾ ನೀವು? ಇನ್ನೆಲ್ಲಾದರೂ ನೆನಪಾಗ್ತಿದೆಯಾ ಪ್ಲೆನೇರಿಯಾ ಅಂತ? ಹೌದು, ಎಲ್ಲಿ ರೀಪ್ರೊಡಕ್ಷನ್ ಚಾಪ್ಟ್ರಲ್ಲಿ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಎಕ್ಸ್ಪ್ಲೇನ್ ಮಾಡ್ತಿದ್ವಲ್ಲ, ಸೊ ಅದರಲ್ಲಿತ್ತು. ಸೊ ಈ ಪ್ಲೆನೇರಿಯಾದಲ್ಲಿ ಒಂದು ಸಣ್ಣ 2 ಡಾಟೇ ಇರುತ್ತೆ ಕಣ್ಣಂತ. ಸೊ ಇಟ್ ಈಸ್ ಅ ವೆರಿ ಪ್ರಿಲಿಮಿನರಿ ಇದು ಚೇಂಜಸ್, ಆಯಿತಾ? ಬಟ್ ಇಟ್ ಹೆಲ್ಪ್ಸ್ ಅ ಲಾಟ್ ಫಾರ್ ಪ್ಲೆನೇರಿಯಾ. ಸೊ ಆ ಸಣ್ಣ ಚೇಂಜ್ ಕೂಡ ಅದಕ್ಕೆ ತುಂಬ ಯೂಸ್ ಆಗುತ್ತೆ. ಮತ್ತು ಇದೇ ಹೋಗುರ ಇವಾಲ್ವ್ ಆಗುತ್ತೆ ಮತ್ತು ಕಾಂಪ್ಲೆಕ್ಸ್ ಆರ್ಗನ್ ಆಗಿ ಮತ್ತು ಇದು ಹೋಗುರ ಇವಾಲ್ವ್ ಆಗಿ ಕಾಂಪ್ಲೆಕ್ಸ್ ಆರ್ಗನಲ್ಲಿ ಡೆವಲಪ್ ಆಗುತ್ತೆ. ಸೊ ಇವಾಗ ಏನಂದರೆ ನಾವು ಇದೇನು ಇವಾಲ್ಯೂಷನ್ ಆಗುತ್ತಲ್ವ, ಸೊ ಇದು ಇವಾಲ್ಯೂಷನ್ ಇನಿಷಿಯಲಿ ಒಂದು ಫಂಕ್ಷನ್ಗೆ ಆಗ್ಬೋದು, ಬಟ್ ಇಟ್ ಮೇ ಬಿ ಯೂಸ್ಡ್ ಲೇಟರ್. ಅದು ಆ ಅದೇನು ಇವಾಲ್ಯೂಷನ್ ಆಗಿದೆ ಇಟ್ ಮೇ ಬಿ ಯೂಸ್ಡ್ ಫಾರ್ ಅ ಡಿಫ್ರೆಂಟ್ ಫಂಕ್ಷನ್. ಇದಕ್ಕೊಂದು ಮೇನ್ ಅರ್ಥ ಮಾಡ್ಕೊಳ್ಳೋಕೆ ಎಕ್ಸಾಂಪಲ್ ಏನಂದರೆ, ಇವಾಗ ಡೈನೋಸಾರ್ಸಲ್ಲಿ ಕೂಡ ಫೆದರ್ಸ್ ಇತ್ತು. ಸೊ ಇಲ್ಲಿ ನೋಡ್ಬೋದಲ್ಲ, ಇಂಥ ಡೈನೋಸಾರ್ಸಲ್ಲಿ ಫೆದರ್ಸ್ ಇತ್ತು, ಬಟ್ ಅವರು ಅದನ್ನು ಫ್ಲೈ ಮಾಡೋಕ್ಕೆ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಬರ್ಡ್ಸ್ಗೆ ಹೋಗಿ ಮುಂದೆ ಆ ಫೆದರ್ಸು ಫ್ಲೈ ಮಾಡೋಕ್ಕೆ ಯೂಸ್ ಮಾಡಿದ್ರು. ದಟ್ಸ್ ವೈ ಬರ್ಡ್ಸ್ ಆ್ಯಂಡ್ ರೆಪ್ಟೈಲ್ಸ್ ಆರ್ ವೆರಿ ಕ್ಲೋಸ್ಲಿ ರಿಲೇಟೆಡ್. ಡೈನೋಸಾರ್ ಇಸ್ ಬೇಸಿಕಲಿ ರೆಪ್ಟೈಲ್ ಫ್ಯಾಮಿಲಿ. ಸೊ ಬರ್ಡ್ಸ್ ಮತ್ತು ರೆಪ್ಟೈಲ್ ಕೂಡ ರಿಲೇಟೆಡ್. ಸೊ ಬೇಸಿಕಲಿ ಫೆದರನ್ನು ಬರ್ಡ್ಸ್ ಬೇರೆ ರೀತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಲ್ವ್ ಆಗಿದ್ದು ಫಸ್ಟ್ ಡೈನೋಸಾರ್ಗಂದರೆ ಟೆಂಪ್ರೇಚರು ಕಂಟ್ರೋಲ್ ಮಾಡೋಕ್ಕಂದರೆ ವಾರ್ಮ್ ಇರೋಕ್ಕಂತ ಫೆದರ್ಸ್ ಇತ್ತು. ಬರ್ಡ್ಸ್ ವಾರ್ಮಿಗೂ ಯೂಸ್ ಮಾಡ್ತಾರೆ, ಅಂದರೆ ವಾರ್ಮ್ ಇರೋಕ್ಕಂತಲೂ ಯೂಸ್ ಮಾಡ್ತಾರೆ, ಪ್ಲಸ್ ದೇ ಆರ್ ಯೂಸಿಂಗ್ ಇಟ್ ಫಾರ್ ಫ್ಲೈಟ್ ನಾವು, ಅಂದರೆ ಫ್ಲೈ ಮಾಡೋಕ್ಕೆ. ಸೊ ದಿಸ್ ಈಸ್ ಅದು ಏನು ಇವಾಲ್ಯೂಷನ್ ಆಗಿದೆ ಮುಂದೆ ಹೋಗಿ ಬೇರೆ ಫಂಕ್ಷನ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನಂದರೆ ಇವಾಗ ನಾವು ನ್ಯಾಚುರಲ್ ಇವಾಲ್ಯೂಷನ್ ನೋಡಿದ್ದೀವಿ. ಇನ್ನೊಂದು ಏನಂದರೆ ಆರ್ಟಿಫಿಷಿಯಲ್ ಇವಾಲ್ಯೂಷನ್ ಅಂತ ಕೂಡ ಇರುತ್ತೆ. ಅದು ನಾವು ಆರ್ಟಿಫಿಷಿಯಲಿ ನಮ್ಗೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕು ಅದನ್ನು ಜಾಸ್ತಿ ಇವಾಲ್ಯೂಷನ್ ಮಾಡೋ ಥರ ಮಾಡ್ಬೋದು. ಸೊ ಬೇಸಿಕಲಿ ಏನಂದರೆ ವೈಲ್ಡ್ ಕ್ಯಾಬೇಜ್ ಅಂತ ಆ್ಯಕ್ಚುಲಿ ಈಸ್ ವೈಲ್ಡ್ ಕ್ಯಾಬೇಜ್, ಓಕೆ. ಸೊ ಫಾರ್ಮರ್ಸ್ಗೆ ಅದರಲ್ಲಿ ಲೀವ್ಸ್ ತುಂಬ ಹತ್ರ ಇರಬೇಕಂತ ಇತ್ತು. ಸೊ ಆ ಕ್ಯಾರೆಕ್ಟರಿಸ್ಟಿಕ್ಸನ್ನು ಅವ್ರು ಜಾಸ್ತಿ ಇವಾಲ್ವ್ ಮಾಡಿಸ್ಕೊಂಡು ಕ್ಯಾಬೇಜ್ ಬಂತು. ನೆಕ್ಸ್ಟ್ ಅದರಲ್ಲಿ ಫ್ಲವರ್ಸ್ ಇದು ಮಾಡಿದಾಗ ಬ್ರಾಕ್ಲಿ ಬಂತು. ಅಲ್ಲಿ ಸ್ಟೆರೈಲ್ ಫ್ಲವರ್ ಬೇಕಂದಾಗ ಕಾಲಿಫ್ಲವರ್ ಬಂತು. ನ್ಯೂಟ್ರಿಯೆಂಟ್ಸ್ ಇನ್ಕ್ರೀಸ್ ಮಾಡಿ ಅದರಲ್ಲಿ ಕಲರ್ ಚೇಂಜ್ ಮಾಡೋಕ್ಕಾದ್ರೆ ರೆಡ್ ಕ್ಯಾಬೇಜ್ ಬಂತು.
ಲೀವ್ಸ್ ಜಾಸ್ತಿ ಇರಬೇಕು, ಅದಕ್ಕೆ ಮಾಡಿದಾಗ ಈ ಥರ ಕೇಲ್ ಅಂತ ಹೇಳ್ತೀವಿ, ಅದನ್ನು ಪ್ರೊಡ್ಯೂಸ್ ಮಾಡಿದ್ರು. ಸೊ ಇದರಲ್ಲಿ ಫ್ರೂಟ್ ಜಾಸ್ತಿ ಇರಬೇಕಂದ್ರೆ ಅದನ್ನು ಬೂಸ್ಟ್ ಮಾಡಿ ಅವರು ಕೊಲಾರ್ಬಿ ಅಂತ ಬಂತು. ಸೊ ಇದನ್ನು ನಾವು ಆರ್ಟಿಫಿಷಿಯಲ್ ಇವಲ್ಯೂಷನ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಪಾಸಿಬಲ್. ಸೊ ಬಟ್ ಇದು ನೇಚರ್ ಮಾಡೋದಲ್ಲ, ನಾವು ಆರ್ಟಿಫಿಷಿಯಲಿ ಮಾಡ್ತೀವಿ. ಸೊ ಇದು ಬೇಸಿಕಲಿ ನ್ಯಾಚುರಲ್ ವೇ ಅಲ್ಲ. ಸೊ ಯಾರು ಇದನ್ನು ಗ್ರೋ ಮಾಡ್ತಿದ್ದಾರೆ, ಸೊ ಅವನು ಒಂದು ಫಿನೋಟೈಪಿಕ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಚೂಸ್ ಮಾಡಿಕೊಂಡು ಅದನ್ನು ಇವಾಲ್ವ್ ಜಾಸ್ತಿ ಮಾಡೋಕ್ಕಂತ ನೋಡ್ಕೊಂಡು ಈ ಥರ ಆರ್ಟಿಫಿಷಿಯಲ್ ಇವಲ್ಯೂಷನ್ ಮಾಡಿದ್ದಾರೆ. ಸೊ ಇನ್ನೊಂದು ಏನಂದರೆ, ನಾವು ಆವಾಗಲೇ ಹೇಳಿದ್ವಿ ಇದು ಎವಲ್ಯೂಷನರಿ ರಿಲೇಷನ್ಶಿಪ್ ಟ್ರೇಸ್ ಮಾಡಬೇಕಾದ್ರೆ ಒಂದೇನು ಕಾಮನ್ ಅಂದರೆ, ನೆನಪಿದೆ, ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ಇವಲ್ಯೂಷನ್ ಆಗಬೇಕಾದ್ರೆ ಏನು, ಜೆನೆಟಿಕ್ಸಲ್ಲಿ ಜೀನಲ್ಲಿ ಚೇಂಜಸ್ ಬರಬೇಕು. ಸೊ ಅದೇ ಅಂದರೆ ಏನು, DNA ಚೇಂಜಸ್ ಬರಬೇಕು. ಸೊ ನಾವು ಯಾರ ಜೊತೆ ಜಾಸ್ತಿ ಸಿಮಿಲರ್ DNA ಇದೆ, ದ ಮೋರ್ ಕ್ಲೋಸ್ಲಿ ವಿ ಆರ್ ರಿಲೇಟೆಡ್. ಅಂದರೆ ಎರಡು ಸ್ಪೀಷೀಸ್ ಮಧ್ಯೆ ಇಫ್ ದೇ ಹ್ಯಾವ್ ಅ ಕಾಮನ್ ಆ್ಯನ್ಸಿಸ್ಟರ್ ನೋಡೋಕ್ಕೆ ಅವ್ರದ್ದು DNA ಕೂಡ ನಾವು ಅದನ್ನು ಸಿಮಿಲಾರಿಟೀಸ್ ನೋಡ್ಬೋದು. ಸೊ ಇಷ್ಟೆಲ್ಲ ಕಲ್ತ ಮೇಲೆ ನಾವು ಇವಲ್ಯೂಷನ್ನ ಪ್ರೋಗ್ರೆಸ್ ಅಂತ ತಿಳ್ಕೊಬಾರ್ದು. ಇವಲ್ಯೂಷನ್ ಈಸ್ ನಾಟ್ ಪ್ರೋಗ್ರೆಸ್. ಏನಂದು ಅದರ ಅರ್ಥ, ಓಲ್ಡ್ ಸ್ಪೀಷೀಸ್ ಏನಿದೆ ಅದು ಎಲಿಮಿನೇಟ್ ಆಗ್ತಾ ಇಲ್ಲ. ಸೊ ಇವಾಗ ಒಂದು ಕ್ವಶನ್ ಬರುತ್ತೆ, ಹ್ಯೂಮನ್ಸ್ ಚಿಂಪಾಂಜಿಯಿಂದ ಇವಾಲ್ವ್ ಆಗಿದ್ದ ಅಂತ. ನೋ, ಇಲ್ಲದೇನೂ ಇರ್ಬೋದು. ಇವಾಗ ಏನಂದರೆ, ಹ್ಯೂಮನ್ ಮತ್ತು ಚಿಂಪಾಂಜೀಸ್ ಅವರಲ್ಲಿ ಒಂದು ಕಾಮನ್ ಆ್ಯನ್ಸಿಸ್ಟರ್ ಇದ್ದಿತ್ತು. ಅದು ಯಾವ ಥರ ಕಾಣಿಸುತ್ತೆ ನಾವು ಹೇಳೋಕ್ಕಾಗೋದಿಲ್ಲ. ಬೋತ್ ಹ್ಯಾವ್ ಇವಾಲ್ವ್ಡ್ ಇನ್ ಅ ಡಿಫ್ರೆಂಟ್ ಪಾತ್. ಅಂದರೆ ಚಿಂಪಾಂಜಿ ಕೂಡ ಅದೇ ಆ್ಯನ್ಸಿಸ್ಟರಿಂದ ಇವಾಲ್ವ್ ಆಗಿದ್ದು, ಬೇರೆ ಬೇರೆ ಕಂಡೀಷನ್ಸಿಂದ ಚಿಂಪಾಂಜಿ ಒಂದು ರೀತಿಯಲ್ಲಿ ಇವಾಲ್ವ್ ಆಯಿತು, ಹ್ಯೂಮನ್ಸ್ ಇನ್ನೊಂದು ರೀತಿಯಲ್ಲಿ ಇವಾಲ್ವ್ ಆಯಿತು. ಸೊ ವಿ ಬೋತ್ ಹ್ಯಾವ್ ಅ ಕಾಮನ್ ಆ್ಯನ್ಸಿಸ್ಟರ್ಸ್. ಇದರ ಅರ್ಥ ಏನು, ಚಿಂಪಾಂಜೀಸ್ ವಿ ಹ್ಯಾವ್ ನಾಟ್ ಇವಾಲ್ವ್ ಫ್ರಮ್ ಚಿಂಪಾಂಜೀಸ್, ದೇರ್ ಇಸ್ ಅ ಕಾಮನ್ ಆ್ಯನ್ಸಿಸ್ಟರ್ಸ್. ಮತ್ತು ಇದರ ಅರ್ಥ ಏನು, ನಾವು ಹ್ಯೂಮನ್ ಚಿಂಪಾಂಜಿಗಿಂತ ಬೆಟರ್ ಅಂತ ನಾವು ಕನ್ಕ್ಲೂಡ್ ಮಾಡೋಕ್ಕಾಗೋದಿಲ್ಲ. ವಿ ಟೂ ಹ್ಯಾವ್ ಅ ಡಿಫ್ರೆಂಟ್ ರೋಲ್ ಇನ್ ದ ನೇಚರ್. ಸೊ ನೇಚರಲ್ಲಿ ಬೇರೆ ಬೇರೆ ರೋಲ್ ಇದೆ, ಆ್ಯಂಡ್ ವಿ ಆರ್ ಸ್ಪೆಷಲ್ ಇನ್ ಅವರ್ ಓನ್ ವೇ ಫಾರ್ ಅವರ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಹ್ಯೂಮನ್ಸ್ ಆ್ಯಂಡ್ ಚಿಂಪಾಂಜೀಸ್ ವಿ ಮೈಟ್ ಹ್ಯಾವ್ ಅ ಕಾಮನ್ ಆ್ಯನ್ಸಿಸ್ಟರ್ಸ್. ಸೊ ಇವಾಗ ನಾವು ಎವಲ್ಯೂಷನ್ ಪ್ರೋಗ್ರೆಸ್ ಅಲ್ಲ ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಇವಾಗ ಎವಲ್ಯೂಷನ್ ಪ್ರೋಗ್ರೆಸ್ ಅಲ್ಲ ಅಂದರೆ ಎವಲ್ಯೂಷನ್ ಏನು? ಸೊ ಎವಲ್ಯೂಷನ್ ಈಸ್ ಬೇಸಿಕಲಿ ಕಾಂಪ್ಲೆಕ್ಸ್ ಡಿಸೈನ್ ಆಗ್ತಿದೆ ಅಂತ. ಅಂದರೆ ಆರ್ಗನ್ಸು ಕಾಂಪ್ಲೆಕ್ಸ್ ಡಿಸೈನ್ ಫಾರ್ಮ್ ಆಗ್ತಿದೆ. ಬಟ್ ಇದು ಕಾಂಪ್ಲೆಕ್ಸ್ ಡಿಸೈನ್ ಕೂಡ ಬೆಟರ್ ಅಂತ ನಾವು ಕನ್ಕ್ಲೂಡ್ ಮಾಡಬಾರ್ದು. ಸೊ ಇವಾಗ ಏನು ಬ್ಯಾಕ್ಟೀರಿಯಾಸ್ ಇದೆಯಲ್ಲ, ಓಲ್ಡ್ ಬ್ಯಾಕ್ಟೀರಿಯಾಸ್ ವಿಚ್ ಸ್ಟಿಲ್ ಎಕ್ಸಿಸ್ಟ್, ಅವ್ರದ್ದಲ್ಲಿ ಸಿಂಪಲ್ ಡಿಸೈನ್ ಇದೆ, ಬಟ್ ಆದರೂ ಅದು ಹಾಟ್ ಸ್ಪ್ರಿಂಗು, ಡೀಪ್ ವೆಂಟ್ಸು ಅಲ್ಲೆಲ್ಲ ಸರ್ವೈವ್ ಆಗ್ತಾ ಇದೆ. ಸೊ ಇಟ್ ಡಸಂಟ್ ಮೀನ್ ದಟ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಂದರೆ ಕಾಂಪ್ಲೆಕ್ಸ್ ಆರ್ಗನ್ಸ್ ಆದರೆ ಇಟ್ ಈಸ್ ಮೋರ್ ಪ್ರೋಗ್ರೆಸಿವ್ ಅಂತ ಆ ಥರ ಕನ್ಕ್ಲೂಡ್ ಮಾಡಬಾರ್ದು. ಸೊ ಇವಾಗ ನಾವು ಹ್ಯೂಮನ್ ಎವಲ್ಯೂಷನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇದು ಆವಾಗೆಲ್ಲ ಏನು ಹೇಳಿದಾರೋ ಫಾಸಿಲ್ಸ್ಗೆ ಏನೆಲ್ಲ ಟೈಮ್ ಡೇಟಿಂಗು, ಫಾಸಿಲ್ ಸ್ಟಡಿ ಅದೆಲ್ಲ, ಸೊ ಅದು ಹ್ಯೂಮನ್ಸ್ಗೂ ಅಪ್ಲೈ ಆಗುತ್ತೆ. ಅಂದರೆ ನಾವು DNA ಸೀಕ್ವೆನ್ಸ್ ಅರ್ಥ ಮಾಡ್ಕೊಳ್ಳೋದು ಅದೆಲ್ಲ ಹ್ಯೂಮನ್ ಎವಲ್ಯೂಷನ್ ಸ್ಟಡಿ ಮಾಡೋಕ್ಕೆ ಇಂಥ ಮೆಥಡ್ಸ್ ಹೆಲ್ಪ್ ಆಗುತ್ತೆ. ಸೊ ಮುಂಚೆ ಏನಾಗ್ತಿತ್ತು ಅಂದರೆ, ಕೆಲವರು ಈ ಸ್ಕಿನ್ ಕಲರ್ ಬೇಸಿಸ್ ಮೇಲೆ ಹ್ಯೂಮನ್ಸ್ ಬೇರೆ ಬೇರೆ ಸ್ಪೀಷೀಸ್ ಅಂತ ತಿಳ್ಕೊತಿದ್ರು, ಬ್ಲ್ಯಾಕು, ಬ್ರೌನು, ವೈಟ್ ಕಲರು. ಸೊ ಬಟ್ ಈ ಥರ ಏನೂ ಇರೋದಿಲ್ಲ, ಆಲ್ ಹ್ಯೂಮನ್ಸ್ ಆರ್ ಸೇಮ್. ಸೊ ಇದು ಸ್ಕಿನ್ ಕಲರ್ ಬೇಸಿಸ್ ಮೇಲೆ ನಾವು ಯಾವತ್ತೂ ಸೆಗ್ರಿಗೇಟ್ ಮಾಡಬಾರ್ದು. ಸೊ ಇನ್ ಇರ್ರೆಸ್ಪೆಕ್ಟಿವ್ ಆಫ್ ರೇಸ್, ಅಂದರೆ ಸ್ಕಿನ್ ಕಲರ್ ಮೇಲೆ ಅಥವಾ ಬೇರೆ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲಿ, ವಿ ಕೆನಾಟ್ ಸೆಗ್ರಿಗೇಟ್ ಪೀಪಲ್ ಬೇಸ್ಡ್ ಆನ್ ದ್ಯಾಟ್. ನಾವು ಯಾರು ಜಾಸ್ತಿ ಇವಾಲ್ವ್ ಆಗಿದ್ದೀವಿ ಅಂತ ಕನ್ಕ್ಲೂಡ್ ಮಾಡೋಕ್ಕೆ ಇಲ್ಲ. ಯಾಕಂದರೆ ವಿ ಆರ್ ಎಟ್ ದಿಸ್ ಪಾಯಿಂಟ್ ನಾವು ಎಲ್ಲರೂ ಹ್ಯೂಮನ್ಸ್ ಆ್ಯಂಡ್ ವಿ ಆರ್ ಎಟ್ ದ ಸೇಮ್ ಸ್ಟೇಜ್ ಆಫ್ ಇವಲ್ಯೂಷನ್. ಸೊ ಇವಾಗ ಎಟ್ ದಿಸ್ ಸ್ಟೇಜ್ ನಾವು ಎಲ್ಲರೂ ಹ್ಯೂಮನ್ಸ್, ವಿ ಆಲ್ ಬಿಲಾಂಗ್ ಟು ಒನ್ ಸ್ಪೀಷೀಸ್, ದಟ್ ಈಸ್ ಹೋಮೋಸೇಪಿಯನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನನ್ ಆಫ್ ಇಸ್ ಮೋರ್ ಇವಾಲ್ವ್ಡ್, ಆಯಿತಾ. ಅಂದರೆ ಯಾವುದೋ ಸ್ಕಿನ್ ರೇಸ್ ಅವ್ರು ಜಾಸ್ತಿ ಇವಾಲ್ವ್ ಆಗಿದೆ ಅಂತ ಆ ಥರ ಏನೂ ಇರೋದಿಲ್ಲ. ಸ್ಕಿನ್ ರೇಸ್ ಬೇಸಿಕಲಿ ಆ ನೇಚರ್ಗೆ ಅಡ್ಯಾಪ್ಟ್ ಆಗೋಕ್ಕೆ ಇಟ್ ಈಸ್ ಜಸ್ಟ್ ಅ ಅಡ್ಯಾಪ್ಟೇಷನ್, ಬಟ್ ಇವಲ್ಯೂಷನ್ಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಸೊ ಇವಾಗ ನಾವು ಹ್ಯೂಮನ್ ಇವಲ್ಯೂಷನ್ನ ಕರೆಕ್ಟಾಗಿ ಅರ್ಥ ಏನು ಮಾಡ್ಬೋದು ಅಂದರೆ, ನಾವು ಆ್ಯಕ್ಚುಲಿ ಏನು ಹೇಳ್ಬೋದು ಅಂದರೆ, ನಮ್ದು ಏನು ಹೋಮೋಸೇಪಿಯನ್ಸ್ ಅಂತ, ಸೊ ನಾವು ಏನು ಹೋಮೋಸೇಪಿಯನ್ಸ್ ಹೇಳ್ತೀವಲ್ಲ, ಇದರದ್ದು ಒರಿಜಿನಲ್ ಟ್ರೇಸು ವಾಸ್ ಆ್ಯಕ್ಚುಲಿ ಫೌಂಡ್ ಇನ್ ಆಫ್ರಿಕಾ. ಸೊ ಇದು ಥೌಸಂಡ್ಸ್ ಆಫ್ ಇಯರ್ಸ್ ಮುಂಚಿನ ವಿಷಯ, ಅಂದರೆ 1000 millions of years ಮುಂಚಿನ ವಿಷಯ. ಸೊ ಹೋಮೋಸೇಪಿಯನ್ಸ್ದು ಒರಿಜಿನಲ್ ಟ್ರೇಸಸ್ ವಾಸ್ ಇನ್ ಆಫ್ರಿಕಾ. ಸೊ ದಿಸ್ ಮೀನ್ಸ್ ವಿ ಆ್ಯಕ್ಚುಲಿ ಆಲ್ ಕಮ್ ಫ್ರಮ್ ಆಫ್ರಿಕಾ. ಸೊ ಅದೇ ಆಮೇಲೆ ಅಲ್ಲಿಂದ ಸ್ವಲ್ಪ ಜನರು ಬೇರೆ ಕಾಂಟಿನೆಂಟ್ಸ್ಗೆ ಹೋದರು, ಅಲ್ಲಿಂದ ಟ್ರಾವೆಲ್ ಮಾಡಿದ್ರು, ಅಲ್ಲಿ ರೀಪ್ರೊಡ್ಯೂಸ್ ಮಾಡಿದ್ರು, ಸ್ವಲ್ಪ ಜನ ವಾಪಸ್ ಬಂದರು, ಅಲ್ಲಿಗೆ ಸ್ವಲ್ಪ ಅಡ್ಯಾಪ್ಟ್ ಆದರು. ಸೊ ಈ ಥರ ಆಗಿ ಎಲ್ಲ ಹ್ಯೂಮನ್ಸು ಬೇರೆ ಬೇರೆ ಕಂಟ್ರಿಗೆ ಸ್ಪ್ರೆಡ್ ಆದರು. ಸೊ ದಟ್ ಈಸ್ ವೈ ಹ್ಯೂಮನ್ಸ್ ಆರ್ ಆಲ್ಮೋಸ್ಟ್ ಎವ್ರಿವೇರ್ ನೌ. ಆ್ಯಂಡ್ ಅಲ್ಲಿ ಆ ಪ್ಲೇಸ್ ಪ್ರಕಾರ ಕ್ಯಾರೆಕ್ಟರಿಸ್ಟಿಕ್ಸ್ ಡೆವಲಪ್ಮೆಂಟ್ ಆಯಿತು. ಸೊ ದಿಸ್ ಈಸ್ ಹೌ ಹ್ಯೂಮನ್ ರೇಸ್ ಡೆವಲಪ್ ಆಯಿತು. ಆ್ಯಂಡ್ ನಾವು ಬೇರೆ ಸ್ಪೀಷೀಸ್ ಥರನೇ ಸಮ್ ಆಕ್ಸಿಡೆಂಟಲ್ ಆರ್ ಸಮ್ ನ್ಯಾಚುರಲ್ ಸಿಲೆಕ್ಷನ್ ಅಥವಾ ಜೆನೆಟಿಕ್ ಡ್ರಿಫ್ಟಿಂದ ನಾವು ಇವಲ್ಯೂಷನ್ ಆಗ್ತಾ ಆಯಿತು.
ಆ್ಯಂಡ್ ವಿ ಆರ್ ಆಲ್ ಟ್ರೈಂಗ್ ಟು ಲಿವ್ ಇನ್ ದಿಸ್ ವರ್ಲ್ಡ್ ಜಸ್ಟ್ ಲೈಕ್ ಎನಿ ಅದರ್ ಸ್ಪೀಷೀಸ್. ಸೊ ಅದಕ್ಕೆ ನಾವು ನಮ್ಗೆ ಹೇಗೆ ವಿ ಆರ್ ಆಲ್ ಟ್ರೈಂಗ್ ಟು ಲಿವ್ ದ ಬೆಸ್ಟ್ ಆಸ್ ಪಾಸಿಬಲ್, ನಮ್ಗೆ ಬೆಸ್ಟ್ ಬದುಕೋಕ್ಕೆ ನಾವು ನೋಡ್ತಾ ಇರ್ತೀವಿ ಜಸ್ಟ್ ಲೈಕ್ ಎನಿ ಅದರ್ ಸ್ಪೀಷೀಸ್. ಹಬ್ಬ, ಸೊ ಫೈನಲಿ ಈ ಚಾಪ್ಟರ್ ಮುಗೀತು. ಸೊ ಇಷ್ಟು ತನಕ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಅಥವಾ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾವು ಆದಷ್ಟು ಬೇಗ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.